ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗರ್ಭಧಾರಣೆ ಅನ್ನೋದು ಪ್ರತಿ ಮಹಿಳೆಯ ಜೀವನದಲ್ಲಿ ಒಂದು ಪ್ರಮುಖವಾದ ಘಟ್ಟ ಅಂತ ಹೇಳ್ಬೋದು. ಗರ್ಭಧಾರಣೆ ಆಗೋದಕ್ಕೆ ಅನೇಕ ಬಾರಿ ಗಂಡ ಹೆಂಡತಿ ಪ್ರಯತ್ನ ಮಾಡ್ತಾ ಇರ್ತಾರೆ, ಫೇಲ್ಯೂರ್ ಆಗ್ತಾ ಇರುತ್ತೆ. ಸರಿಯಾದ ಟೈಮ್ನಲ್ಲಿ ಸರಿಯಾದ ಒಂದು ಮನಸ್ಥಿತಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗ್ಲೂ ಗರ್ಭಧಾರಣೆ ಅನ್ನೋದು ಆಗುತ್ತೆ. ಇನ್ನು ಈಗಿರುವ ಲೈಫ್ ಸ್ಟೈಲನ್ನು ಗಮನಿಸೋದಾದರೆ ಗರ್ಭಧಾರಣೆಗೆ ಒಂದು ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗುವಂಥದ್ದು ಅಥವಾ ಸರಿಯಾದ ಸಮಯದಲ್ಲಿ ಪ್ರಯತ್ನ ಮಾಡದೇ ಇರುವಂಥದ್ದು ಆಗ್ತಾ ಇದ್ದರೆ ಗರ್ಭಧಾರಣೆ ಅನ್ನೋದು ಒಂದು ಫೈಲ್ಯೂರೇ ಆಗುತ್ತೆ. ಆದ್ದರಿಂದ ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ಸಮಯದಲ್ಲಿ ನೀವು ಇದನ್ನು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ 100% ರಿಸಲ್ಟು ನಿಮಗೆ ಸಿಗುತ್ತೆ. ಇನ್ನು ಗರ್ಭಧಾರಣೆ ಆಗಬೇಕು ಅಂತ ಹೇಳಿದ್ರೆ ಮಹಿಳೆಗಾಗ್ಬೋದು, ಪುರುಷರಿಗಾಗ್ಬೋದು, ದೈಹಿಕವಾಗಿ ಸದೃಢರಾಗಿದ್ದರೆ ಮಾತ್ರ ಆರೋಗ್ಯಕರ ಬೇಬಿಗೆ ಒಂದು ಜನ್ಮವನ್ನು ನೀಡ್ತಾರೆ. ಅಂದರೆ ಬಾಡಿಲಿ ಫಿಟ್ ಕರೆಕ್ಟಾಗಿರಬೇಕು, ಹೆಲ್ತಿ ಆಗಿರಬೇಕು, ಲೈಂಗಿಕ ಕ್ರಿಯೆ ಶಕ್ತಿ ಅವರ ದೇಹದಲ್ಲಿ ಚೆನ್ನಾಗಿರಬೇಕು. ಮಹಿಳೆಯರಿಗಾದರೆ ಸರಿಯಾದ ಸಮಯದಲ್ಲಿ ಒಂದು ಪೀರಿಯಡ್ಸ್ ಅನ್ನೋದು ಆಗ್ತಾ ಇರಬೇಕು. ಆ ರೀತಿ ಆದ್ರೇ ಒಂದು ಓವ್ಯುಲೇಷನ್ ಅಥವಾ ಅಂಡಾಣು ಬಿಡುಗಡೆ ಸರಿಯಾದ ಸಮಯಕ್ಕೆ ಆಗುತ್ತೆ. ಇನ್ನು ಪುರುಷರಲ್ಲಿ ಒಂದು ಸ್ಪರ್ಮ್ ಕೌಂಟ್ ಅನ್ನೋದು ಕರೆಕ್ಟಾಗಿ ಇರಬೇಕು. ಇಬ್ಬರಲ್ಲೂ ಈ ಒಂದು ಸ್ಥಿತಿ ಸರಿಯಾಗಿ ಇದ್ರೇ ಒಂದು ಗರ್ಭಧಾರಣೆ ಅನ್ನೋದು ಕರೆಕ್ಟಾಗಿ ಆಗುತ್ತೆ. ಮಗುವಿಗೋಸ್ಕರ ಪ್ರಯತ್ನ ಮಾಡ್ತಾ ಇರುವಂಥ ಗಂಡ ಹೆಂಡತಿ ಯಾವ ಟೈಮಲ್ಲಿ ಸಂಭೋಗ ನಡೆಸಬೇಕು, ಯಾವ ದಿನ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ತಿಳಿದಿರಬೇಕು. ಪ್ರತಿ ಮಗುವಿಗೂ 24 ಕ್ರೋಮೋಸೋಮ್ಸ್ ತಂದೆಯಿಂದ, 24 ಕ್ರೋಮೋಸೋಮ್ಸ್ ತಾಯಿಯಿಂದ ಸಿಗುತ್ತೆ. ಆದ್ದರಿಂದ ಗಂಡ ಹೆಂಡತಿ ಇಬ್ಬರು ಆರೋಗ್ಯವಾಗಿ ಫಿಟ್ಟಾಗಿದ್ರೇ ಆರೋಗ್ಯಕರ ಮಗು ಅನ್ನೋದು ಜನಿಸುತ್ತೆ. ಹಾಗಾದರೆ ಯಾವಾಗ ಒಂದು ಲೈಂಗಿಕ ಕ್ರಿಯೆ ನಡೆಸಿದ್ರೆ ಗರ್ಭ ನಿಲ್ಲುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದಕ್ಕೆ ಮಹಿಳೆಯರು ಅವರ ಮೆನ್ಸ್ಟ್ರಲ್ ಸೈಕಲ್ನ ಕರೆಕ್ಟಾಗಿ ನೋಟ್ ಮಾಡಿ ಇಟ್ಕೋಬೇಕು. ಅವರ ಮೆನ್ಸ್ಟ್ರಲ್ ಪೀರಿಯಡ್ ಅಂದರೆ ಅವರ ಮೆನ್ಸ್ಟ್ರಲ್ ಸೈಕಲ್ ಡೇಸ್ ಏನಿದೆ ಅದು 30 ಡೇಸ್ ಆಗಿದ್ರೆ ಅಥವಾ 28 ಡೇಸ್ ಆಗಿದ್ರೆ ಅಥವಾ 35 ಡೇಸ್ ಆಗಿದ್ರೆ ಕರೆಕ್ಟಾಗಿ ನೀವು 2-3 ತಿಂಗಳು ಕ್ಯಾಲೆಂಡರಲ್ಲಿ ನೋಟ್ ಮಾಡಿ ಇಟ್ಕೊಂಡು ನಂಬರ್ ಆಫ್ ಡೇಸ್ ಎಷ್ಟಿದೆ ನಿಮ್ಮ ಮೆನ್ಸ್ಟ್ರಲ್ ಸೈಕಲ್ ಅನ್ನೋದನ್ನು ನೋಟ್ ಮಾಡಿ ಇಟ್ಕೋಬೇಕು. ಇದು ತುಂಬಾ ಮುಖ್ಯ ಆಗುತ್ತೆ. ಓವ್ಯುಲೇಷನ್ ಡೇಟನ್ನು ಕಂಡುಹಿಡಿಯೋದಕ್ಕೆ ನಿಮ್ಮ ಮೆನ್ಸ್ಟ್ರಲ್ ಸೈಕಲ್ನ ಡೇಸನ್ನು ನೀವು ಕರೆಕ್ಟಾಗಿ ತಿಳ್ಕೋಬೇಕು. ನಿಮ್ಮ ಮೆನ್ಸ್ಟ್ರಲ್ ಸೈಕಲ್ ಡೇಸ್ ಎಷ್ಟಿದೆ ಆ ಡೇಸ್ ಮಧ್ಯಭಾಗದಲ್ಲಿ ಸರಿಯಾಗಿ ನಿಮಗೆ ಓವ್ಯುಲೇಷನ್ ಅನ್ನೋದು ಆಗುತ್ತೆ. ಸಪೋಸ್ ನಿಮ್ಮ ಮೆನ್ಸ್ಟ್ರಲ್ ಸೈಕಲ್ 30 ಡೇಸ್ಗೆ ಆಗಿದ್ರೆ ನಿಮ್ಮ ಒಂದು ಮೆನ್ಸ್ಟ್ರಲ್ ಸೈಕಲ್ನ ಮಧ್ಯಭಾಗ ಅಂದರೆ 15ನೇ ದಿನಕ್ಕೆ ನಿಮಗೆ ಒಂದು ಓವ್ಯುಲೇಷನ್ ಅನ್ನೋದು ಆಗುತ್ತೆ. ಅಂದರೆ ಅಂಡಾಣು ಬಿಡುಗಡೆ ಆಗುತ್ತೆ. ಅಂಡಾಣು ಬಿಡುಗಡೆ ಆಗೋದು ತುಂಬಾ ಮುಖ್ಯ ಆಗುತ್ತೆ ಒಂದು ಗರ್ಭಧಾರಣೆ ಮಾಡೋದಕ್ಕೆ. ಅಂಡಾಣು ಬಿಡುಗಡೆ ಆದ ನಂತರ ಅದು 24 ಗಂಟೆಗಳು ಮಾತ್ರ ಸ್ತ್ರೀ ದೇಹದ ಒಳಗಡೆ ಜೀವಂತವಾಗಿ ಇರುತ್ತೆ. ಆ ಸಮಯದಲ್ಲೇ ಒಂದು ಲೈಂಗಿಕ ಕ್ರಿಯೆಯನ್ನು ನಡೆಸಬೇಕಾಗತ್ತೆ. ನೀವು ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕಾದ್ರೆ ನಿಮ್ಮ ಅಂಡಾಣು ಬಿಡುಗಡೆಯ ದಿನವನ್ನು ನೀವು ಕರೆಕ್ಟಾಗಿ ನೋಟ್ ಮಾಡಿಟ್ಕೋಬೇಕು. ಅಂಡಾಣು ಬಿಡುಗಡೆ ದಿನ ಅಂದರೆ ಓವ್ಯುಲೇಷನ್ ಡೇಗೆ 3 ದಿನ ಮೊದಲು, 3 ದಿನ ನಂತರ ಈ ದಿನಗಳಲ್ಲಿ ನೀವು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬೇಕು. ದಿನ ಆದರೂ ಸರಿ ಅಥವಾ ದಿನ ಬಿಟ್ಟು ದಿನ ಆದರೂ ಸರಿ, ಈ ದಿನಗಳಲ್ಲಿ ನೀವು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದೇ ಆದರೆ ಅಂಡಾಣು ಆಲ್ರೆಡಿ ಒಂದು ಮಹಿಳೆಯ ದೇಹದಲ್ಲಿ ಇರೋದ್ರಿಂದ ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ರೆ ಪುರುಷನ ವೀರ್ಯಾಣು ಸ್ತ್ರೀ ದೇಹದೊಳಗೆ ಹೋಗಿ ಎರಡೂ ಸಹ ಫಲೀಕರಣ ಉಂಟಾಗಿ ಗರ್ಭಧಾರಣೆ ಇಮಿಡಿಯೇಟ್ ಆಗಿ ಆಗುತ್ತೆ. ಈ ಅಂಡಾಣು ಬಿಡುಗಡೆಯ ಸಮಯವನ್ನು ನೀವು ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಚಿಕ್ಕ ಫಾರ್ಮುಲಾ ನಿಮಗೆ ಹೇಳ್ತೀನಿ. ಸಪೋಸ್ ನಿಮಗೆ ಈ ತಿಂಗಳು ಒಂದು ಡೇಟಲ್ಲಿ ಪೀರಿಯಡ್ ಆಗಿದೆ, ಮುಂದಿನ ತಿಂಗಳು ಯಾವಾಗ ಆಗುತ್ತೆ ಅಂತ ನಿಮಗೆ ಅಪ್ರಾಕ್ಸಿಮೇಟಾಗಿ ತಿಳಿದಿರುತ್ತೆ. ಮುಂದಿನ ತಿಂಗಳು ಆಗುವ ಡೇಟ್ಗಿಂತ 14 ದಿನಗಳು ಹಿಂದೆ ಬನ್ನಿ. ಅಂದರೆ ನೆಕ್ಸ್ಟ್ ಮಂತ್ ನಿಮಗೆ ಪೀರಿಯಡ್ಸ್ ಡೇಟ್ ಏನಿರುತ್ತೋ ಆ ಪೀರಿಯಡ್ಸ್ ಡೇಗೆ 14 ಮೈನಸ್ ಮಾಡಿ ನಿಮಗೆ ಯಾವ ಡೇಟ್ ಸಿಗುತ್ತೋ ಆ ದಿನ ನಿಮಗೆ ಓವ್ಯುಲೇಷನ್ ಡೇ ಆಗಿರುತ್ತೆ. ನಿಮ್ಮ ಓವ್ಯುಲೇಷನ್ ಡೇಗೆ 3 ದಿನ ಮುಂಚೆ, ಓವ್ಯುಲೇಷನ್ ಡೇಗೆ 3 ದಿನ ನಂತರ ಈ 7 ದಿನಗಳು ಸಿಗುತ್ತೆ. ಈ 7 ದಿನಗಳಲ್ಲಿ ನೀವು ಪ್ರತಿದಿನ ಆದರೂ ಸರಿ, ಆಲ್ಟರ್ನೇಟ್ ಡೇಸ್ ಆದರೂ ಸರಿ ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದೇ ಆದರೆ ನಿಮ್ಗೆ ಗರ್ಭಧಾರಣೆ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ. ಮಹಿಳೆಯರಲ್ಲಿ ಬಿಡುಗಡೆಯಾಗುವಂಥ ಅಂಡಾಣು ಏನಿದೆ ಅದು ಕೇವಲ 24 ಗಂಟೆಗಳು ಅಂದರೆ ಒಂದೇ ಒಂದು ದಿನ ಸ್ತ್ರೀ ದೇಹದ ಒಳಗಡೆ ಜೀವಂತವಾಗಿ ಇರುತ್ತೆ. ಆದರೆ ಪುರುಷರ ಒಂದು ವೀರ್ಯಾಣು ಸ್ತ್ರೀ ದೇಹದೊಳಗೆ ಹೋದ ಮೇಲೆ 5ರಿಂದ 7 ದಿನಗಳು ಜೀವಂತವಾಗಿ ಇರುತ್ತೆ. ಆದ್ದರಿಂದ ನೀವು ಓವ್ಯುಲೇಷನ್ ಡೇ ಹಿಂದೆ 3 ದಿನ, ಓವ್ಯುಲೇಷನ್ ಡೇ ನೆಕ್ಸ್ಟ್ 3 ದಿನ, ಈ 7 ದಿನಗಳು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದೇ ಆದರೆ ಗರ್ಭಧಾರಣೆ ನಮಗೆ 100% ಆಗುತ್ತೆ. 1 ತಿಂಗಳು ಪ್ರಯತ್ನ ಪಟ್ಟು ಆಗಲಿಲ್ಲ ಅಂತ ಹೇಳಿದ್ರೆ ಮುಂದಿನ ತಿಂಗಳು ಪ್ರಯತ್ನ ಮಾಡಬೇಕು.
ನಿಮಗೆ ಗರ್ಭಧಾರಣೆ ಆಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು. ನಿಮ್ಮ ದೈಹಿಕ ಸ್ಥಿತಿ ಆಗಿರ್ಬೋದು, ಅಥವಾ ದೇಹದಲ್ಲಿ ಒಂದು ಉಷ್ಣಾಂಶ ಜಾಸ್ತಿ ಇರುವಂಥದ್ದು. ಏನೇ ಆಗಲಿ ಈ ತಿಂಗಳು ಆಗಲಿಲ್ಲ ಅಂದರೆ ಮುಂದಿನ ತಿಂಗಳು ಇದೇ ಸಮಯಕ್ಕೆ ಟ್ರೈ ಮಾಡ್ಬೋದು. ಓವ್ಯುಲೇಷನ್ ಡೇ ತಿಳ್ಕೊಳ್ಳೋದಕ್ಕೆ ಓವ್ಯುಲೇಷನ್ ಕಿಟ್ ಸಹ ಲಭ್ಯ ಇರುತ್ತೆ. ಅದನ್ನು ತಂದು ನೀವು ಓವ್ಯುಲೇಷನ್ ಡೇ ಅನ್ನು ತಿಳ್ಕೊಂಡು ಆ ದಿನಗಳಲ್ಲಿ ನೀವು ಕ್ರಿಯೆಯನ್ನು ನಡೆಸ್ಕೋಬೋದು. ಮಗುವಿಗೆ ಪ್ರಯತ್ನ ಪಡ್ತಾ ಇರುವಂಥವರು ಗಂಡ ಹೆಂಡತಿ ಇಬ್ಬರು ಆರೋಗ್ಯವಾಗಿ ಇರಬೇಕು. ಆರೋಗ್ಯದಾಯಕ ಫುಡ್ಡನ್ನು ಸೇವನೆಯನ್ನು ಮಾಡಬೇಕು. ಆಲ್ಕೋಹಾಲ್, ಸ್ಮೋಕಿಂಗ್ ಇವುಗಳನ್ನು ಖಂಡಿತವಾಗ್ಲೂ ತ್ಯಜಿಸಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.